ಓಕೆ. ಇನ್ನು ಭಾರತಕ್ಕೆ ಬಂದಂತಹ ಎರಡನೇ ಪೋರ್ಚುಗೀಸ್ ವೈಸರಾಯ ಯಾರಪ್ಪ ಅಂತಂದರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಎಂಬವನು ಏನು ಮಾಡ್ತಾನೆ ಅಂತಂದರೆ ಭಾರತಕ್ಕೆ ಬಂದಂತಹ ಎರಡನೇ ಪೋರ್ಚುಗೀಸ್ ವೈಸರಾಯ. ಓಕೆ, ಇವನೇನಾಗಿರ್ತಾನೆ ಅಂತಂದರೆ ತುಂಬ ಒಂದು ಸಮರ್ಥ ಆಡಳಿತಗಾರ ಯಾರಾಗಿರ್ತಾರೆ ಅಂತಂದರೆ ಈ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಆಗಿರ್ತಾನೆ. ಇವನೇನು ಮಾಡ್ತಾನೆ ಅಂತಂದರೆ ಭಾರತಕ್ಕೆ ಇವನೇನು ಮಾಡ್ತಾನೆ ಅಂದರೆ 1509ರಿಂದ 1515ರವರೆಗೂ ಇವನೇನು ಮಾಡ್ತಾನೆ ಅಂತಂದರೆ ಭಾರತದಲ್ಲಿ ವೈಸರಾಯವಾಗಿ ಇವನೇನು ಮಾಡ್ತಾನೆ ಅಂದರೆ ಕಾರ್ಯವನ್ನು ನಿರ್ವಹಿಸ್ತಾನೆ. ಇವನ ಒಂದು ಕಾಲಾವಧಿಯಲ್ಲಿ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ತುಂಬ ಬಲಿಷ್ಠ ಆಗುತ್ತೆ. ಕಾರಣ ಇವನೇನಾಗಿರ್ತಾನೆ ಅಂದರೆ ಬಲಿಷ್ಠ ಆಡಳಿತಗಾರನಾಗಿರ್ತಾನೆ. ಇವನೇನು ಮಾಡ್ತಾನೆ ಅಂದರೆ ಭಾರತಕ್ಕೆ ವೈಸರಾಯನಾಗಿ ನೇಮಕ ಮಾಡಿದಾದ್ಮೇಲೆ ಒಂದಿಷ್ಟು ಉದ್ದೇಶಗಳನ್ನು ಇವನು ಮೈಂಡಲ್ಲಿ ಇಟ್ಕೊತಾನೆ. ಕಾರಣ ಇವನ ಒಂದು ಸಮರ್ಥ ಆಡಳಿತದ ಸಾಮರ್ಥ್ಯ ಇರುವ ಸಲುವಾಗಿ ಏನೆಲ್ಲ ಅನ್ಕೊಂಡು ಬಂದಿರ್ತಾನೆ ಭಾರತಕ್ಕೆ ಅಂತಂದರೆ ಹೆಚ್ಚು ಹೆಚ್ಚು ವ್ಯಾಪಾರ ಕೇಂದ್ರಗಳನ್ನು ಏನು ಮಾಡೋಣ, ಭಾರತ ದೇಶದಲ್ಲಿ ಸ್ಥಾಪನೆಯನ್ನು ಮಾಡೋಣ ಅಂಥೇಳಿ ಅನ್ಕೊತಾನೆ. ಆಮೇಲೆ ಅರಬ್ಬರ ಮೇಲೆ ಏಕಸ್ವಾಮ್ಯವನ್ನು ಅಥವಾ ಅರಬ್ಬರ ಮೇಲೆ ಆಡಳಿತವನ್ನು ಮಾಡೋಣ ಅಥವಾ ಅರಬ್ಬರ ಒಂದು ಆಡಳಿತವನ್ನು ನಿಯಂತ್ರಿಸೋಣ ಅಂತೇಳಿ ಅನ್ಕೊಂಡು ಬರ್ತಾನೆ. ಆಮೇಲೆ ಭಾರತದಲ್ಲಿ ಪೋರ್ಚುಗೀಸರ ಅಧಿಪತ್ಯವನ್ನು ಸಾಧಿಸೋಣ ಅಂತೇಳಿ ಇವನೇನು ಮಾಡ್ತಾನೆ ಅಂತಂದರೆ ಅಂದ್ಕೊಂಡಿರ್ತಾನೆ. ಆಮೇಲೆ ಭಾರತದಲ್ಲಿ ಪೋರ್ಚುಗೀಸರ ಸಂಖ್ಯೆಯನ್ನು ಏನು ಮಾಡೋಣ, ಹೆಚ್ಚಿಸೋಣ. ಇದರ ಮೂಲಕ ಭಾರತದಲ್ಲಿ ಏನಾಗುತ್ತೆ ಅಂತಂದರೆ ಪೋರ್ಚುಗೀಸರ ಒಂದು ಅಧಿಕಾರವನ್ನು ಸ್ಥಾಪನೆ ಮಾಡೋದು ತುಂಬ ಈಜಿ ಆಗುತ್ತೆ ಅನ್ನೋದನ್ನು ಇವನೇನು ಮಾಡ್ತಾನೆ ಅರ್ತಿರ್ತಾನೆ. ಆಮೇಲೆ ಪೋರ್ಚುಗೀಸರ ಸಾಮ್ರಾಜ್ಯವನ್ನು ಇವನೇನು ಮಾಡೋಣ, ವಿಸ್ತರಣೆ ಮಾಡೋಣ. ಓಕೆ, ಈ ಥರ ಏನು ಮಾಡ್ಕೊಂಡಿರ್ತಾನೆ ಅಂತಂದರೆ ಒಂದಿಷ್ಟು ಉದ್ದೇಶಗಳನ್ನು ಆಧಾರವಾಗಿ ಇಟ್ಕೊಂಡು ಇವನೇನು ಮಾಡ್ತಾನೆ ಭಾರತದಲ್ಲಿ ವೈಸರಾಯವಾಗಿ 1509ರೊಳಗೆ ಇವನು ಬರ್ತಾನೆ. ಇವನು ಬಂದಾದ್ಮೇಲೆ ಅಂದರೆ ಈ ಅಲ್ಬುಕರ್ಕ್ ಬರೋಕ್ಕಿಂತ ಮುಂಚೆ ಇವನೇನು ಮಾಡಿರ್ತಾನೆ ಅಂತಂದರೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಬಂದಿರ್ತಾನಲ್ಲ ಮೊದಲನೇ ವೈಸರಾಯ. ಇವನಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಭಾರತದಲ್ಲಿ ಅಧಿಕಾರ ಸ್ಥಾಪಿಸ್ಕೊಳ್ಳೋದು ಈಸಿ ಆಗುತ್ತೆ. ಕಾರಣ ಅಂತಂದರೆ ಮೊದಲನೇ ಬಂದಂಥ ಈ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಏನು ಮಾಡಿರ್ತಾನೆ ಅಂದರೆ ಭಾರತದ ರಾಜ್ಯರ ಒಂದು ಸಹಾಯವನ್ನು ಪಡೆದಿರ್ತಾನೆ. ಭಾರತದ ರಾಜ್ಯರುಗಳು ಅದಕ್ಕೆ ಒಪ್ಕೊಂಡಿರ್ತಾರೆ. ಆಮೇಲೆ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದಿರ್ತಾನೆ. ಒಂದು ಸ್ವಲ್ಪ ಏನಾಗುತ್ತೆ ಅಂತಂದರೆ ಪೋರ್ಚುಗೀಸರ ಅಧಿಕಾರ ಏನಾಗಿರುತ್ತೆ ಅಲ್ಲಿ ಬೆಳೀತಾ ಇರುತ್ತೆ. ಸೊ ಅದನ್ನು ಇವನೇನು ಮಾಡ್ತಾನೆ ಮುಂದುವರ್ಸ್ಕೊಂಡು ಹೋಗ್ತಾನೆ. ಇವನು ಭಾರತಕ್ಕೆ ಬಂದದ್ದು ಯಾವಾಗ ಅಂದರೆ 1509ರೊಳಗೆ ಬಂದ ಮರನೇ ವರ್ಷದೊಳಗೆ ಅಂದರೆ 1510ರೊಳಗೆ ಇವನೇನು ಮಾಡ್ತಾನೆ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಒಂದು ನೌಕಾಪಡೆಯು ಕೂಡ ಬಲಿಷ್ಠ ಆಗಿರುತ್ತೆ. ಭಾರತದ ರಾಜರ ಸಹಾಯವನ್ನು ಕೂಡ ಇವರು ಪಡೆದಿರ್ತಾರೆ. ಯಾರಪ್ಪ ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಏನು ಮಾಡಿರ್ತಾನೆ ಅಂತಂದರೆ ಇವನು ಶ್ರೀಕೃಷ್ಣ ದೇವರಾಯ ಏನು ಮಾಡಿರ್ತಾನೆ ಅಂತಂದರೆ ಇವನು ಪೋರ್ಚುಗೀಸರಿಗೆ ಸಹಾಯವನ್ನು ಮಾಡ್ತೀನಿ ಅಂತೇಳಿ ಏನಾಗಿರುತ್ತೆ ಅಂತಂದರೆ ಮಾತುಕತೆಗಳು ಮುಗಿದಿರ್ತವೆ. ಅದರ ಬದಲಾಗಿ ಶ್ರೀಕೃಷ್ಣ ದೇವರಾಯನಿಗೆ ಇವರು ಏನು ಕೊಡ್ತಾರೆ ಅಂತಂದರೆ ಯುದ್ಧ ಸಲಕರಣೆ ಮತ್ತು ಶ್ರೀಕೃಷ್ಣ ದೇವರಾಯನಿಗೆ ಆ ಸಮಯದಲ್ಲಿ ಏನು ಅವಶ್ಯಕತೆ ಆಗಿರುತ್ತೆ ಅಂತಂದರೆ ತನ್ನ
ಸಾಮ್ರಾಜ್ಯವನ್ನು ಭದ್ರತೆ ಪಡಿಸುವ ಸಲುವಾಗಿ ಪರ್ಷಿಯಾದ ಕುದುರೆಗಳು, ಪರ್ಷಿಯನ್ ಕುದುರೆಗಳು ಯಾರಿಗೆ ಅವಶ್ಯಕತೆವಾಗಿರ್ತವೆ ಅಂತಂದರೆ ಶ್ರೀಕೃಷ್ಣ ದೇವರಾಯನಿಗೆ ಅವಶ್ಯಕತೆವಾಗಿರ್ತವೆ. ಇವುಗಳನ್ನು ನಾವು ಒದಗಿಸ್ತೀವಿ, ನಮಗೆ ನಿಮ್ಮ ಸಹಾಯ ಬೇಕು ಅಂತೇಳಿ ಪೋರ್ಚುಗೀಸರು ಶ್ರೀಕೃಷ್ಣ ದೇವರಾಯನನ್ನು ಏನು ಮಾಡ್ತಾರೆ ಅಂತಂದರೆ ಸಹಾಯವನ್ನು ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ದೇವರಾಯ ಒಪ್ಪಿಗೆಯನ್ನು ಕೊಡ್ತಾನೆ. ಅದರ ಮಾತಿನಂತೆ ಅವರಿಗೆ ಏನು ಮಾಡ್ತಾನೆ ಅಂತಂದರೆ ಬೆಂಬಲವನ್ನು ಪಡಿತಾನೆ. ಹಾಗಿದ್ಮೇಲೆ ಇಷ್ಟು ಬಲಿಷ್ಠ ಸಹಾಯ ಅಥವಾ ಬೆಂಬಲ ಪೋರ್ಚುಗೀಸರಿಗೆ ಸಿಕ್ಕಾದ್ಮೇಲೆ 1509ರಲ್ಲಿ ಬಂದಂಥ ಈ ಅಲ್ಬುಕರ್ಕ್ ಏನು ಮಾಡ್ತಾನೆ ಅಂದರೆ 1510ರಲ್ಲಿ ಬಿಜಾಪುರದ ಯೂಸುಫ್ ಆದಿಲ್ ಶಾ, ಬಿಜಾಪುರದ ಯೂಸುಫ್ ಆದಿಲ್ ಶಾನದ ಒಂದು ನಿಯಂತ್ರಣದಲ್ಲಿ ಇದ್ದಂತಹ ಗೋವಾ ಪ್ರದೇಶವನ್ನು ಇವ್ರು ಏನು ಮಾಡ್ತಾರೆ ಅಂತಂದರೆ ವಶಪಡಿಸಿಕೊಳ್ಳುತ್ತಾರೆ. ಗೋವಾ ಪ್ರದೇಶವನ್ನು ವಶಪಡಿಸ್ಕೊತಾರೆ. ಯಾವಾಗ ಅಂತಂದರೆ 1510ರಲ್ಲಿ. ಓಕೆ, ಇದು ಏನಾಗಿದೆ ಅಂತಂದರೆ ಕಾಂಪಿಟೇಟಿವಲ್ಲಿ ಕ್ವಶನ್ ಆಗಿದೆ. ಏನಪ್ಪ ಅಂತಂದರೆ ಪೋರ್ಚುಗೀಸರು ಗೋವಾ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಪೋರ್ಚುಗೀಸರು ಭಾರತದ ಯಾವ ರಾಜನ ಸಹಾಯವನ್ನು ಪಡೆದುಕೊಂಡ್ರು ಅಂತೇಳಿ. ಸೊ ಯಾವ ರಾಜ ಅಂತಂದರೆ ಅವನು ಶ್ರೀಕೃಷ್ಣ ದೇವರಾಯ. ಹಾಗಿದ್ಮೇಲೆ ಈ ಒಂದು ಗೋವಾ ಪ್ರದೇಶದ ಒಂದು ಜಯ ಏನಾಗುತ್ತೆ ಅಂತಂದರೆ ಪೋರ್ಚುಗೀಸರಿಗೆ ತುಂಬ ಏನಾಗುತ್ತೆ ಅಂತಂದರೆ ನಂಬಿಕೆ ಬರುತ್ತೆ, ಪ್ರೌಡ್ ಫೀಲ್ ಆಗುತ್ತೆ. ಅಂದರೆ ಇವರು ಕೂಡ ಭಾರತದಲ್ಲಿ ಯುದ್ಧ ಮಾಡ್ಕೋಬಹುದು, ಭಾರತದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸ್ಕೋಬಹುದು ಅಂತೇಳಿ ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಅದರ ಒಂದು ಈ ಜೋಶ್ ಒಳಗಡೆ ಅವ್ರು ಏನು ಮಾಡ್ತಾರೆ ಅಂತಂದರೆ 1510ರೊಳಗನೆ ಮಲಕ್ಕ ಅಥವಾ ಇವಾಗ ಏನಿದೆ ನಾವು ಕರಿತೀವಿ ಅಂತಂದರೆ ಮಲೇಷ್ಯಾ ಅಂತೇಳಿ ಏನು ಕರಿತೀವಲ್ಲ, ಈ ಪ್ರದೇಶವನ್ನು ವಶಪಡಿಸ್ಕೋತಾರೆ. ಆಮೇಲೆ ಪರ್ಷಿಯಾ ದೇಶದ ಕೆಲವು ಸಾಂಬಾರ್ ಪದಾರ್ಥಗಳನ್ನು ಬೆಳೆಯುವಂತಹ ದ್ವೀಪ ಪ್ರದೇಶಗಳನ್ನು ಕೂಡ ಇವ್ರು ಏನು ಮಾಡ್ತಾರೆ, ವಶಪಡಿಸ್ಕೋತಾರೆ. ಆಮೇಲೆ ದೂರ ಪ್ರಾಚ್ಯದ ದ್ವೀಪ ಪ್ರದೇಶಗಳನ್ನು ಇವ್ರು ಏನು ಮಾಡ್ತಾರೆ, ವಶಪಡಿಸ್ಕೋತಾರೆ. ಆಮೇಲೆ ಪರ್ಷಿಯಾ ದೇಶದ ಓಮುರ್ಜ್ ದ್ವೀಪವನ್ನು ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ವಶಪಡಿಸ್ಕೋತಾರೆ. ಈ ರೀತಿ ಒಂದು ಬಲಿಷ್ಠ ಸೇನೆಯನ್ನು ಯಾರು ಸ್ಥಾಪನೆ ಮಾಡಿಸ್ಕೋತಾರೆ ಅಂತಂದರೆ ಈ ಅಲ್ಬುಕರ್ಕನ ನೇತೃತ್ವದಲ್ಲಿ ಪೋರ್ಚುಗೀಸರು ಒಂದು ಬಲಿಷ್ಠ ಸೇನೆಯನ್ನು ಸ್ಥಾಪನೆ ಮಾಡಿಕೊಂಡು 1510ರೊಳಗೆ ಬಿಜಾಪುರದ ಆದಿಲ್ ಶಾನ ಒಂದು ಅಧೀನದಲ್ಲಿರುವಂಥ ಗೋವಾ ಪ್ರದೇಶವನ್ನು ವಶಪಡಿಸ್ಕೋತಾರೆ. ಮತ್ತು ಮತ್ತು 1510ರಲ್ಲಿ ಮಲೇಷ್ಯಾ ಪ್ರದೇಶವನ್ನು ವಶಪಡಿಸ್ಕೋತಾರೆ ಮತ್ತು ಪರ್ಷಿಯಾ ದೇಶದ ಓಮರ್ಜ್ ದ್ವೀಪವನ್ನು ಕೂಡ ಏನು ಮಾಡ್ತಾರೆ, ವಶಪಡಿಸ್ಕೋತಾರೆ. ಮತ್ತು ದೂರ ಪ್ರಾಚ್ಯದ ಸಾಂಬಾರ್ ಪ್ರದೇಶಗಳನ್ನು ಬೆಳೆಯುವಂಥ ದ್ವೀಪ ಪ್ರದೇಶವನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ವಶಪಡಿಸ್ಕೋತಾರೆ. ಈ ಎಲ್ಲ ಪ್ರದೇಶಗಳನ್ನು ಕೊಳ್ಳುವ ಸಲುವಾಗಿ ಒಂದು ಬೆನ್ನೆಲುಬಾಗಿ ಯಾರು ನಿಲ್ತಾರೆ ಅಂತಂದರೆ ಶ್ರೀಕೃಷ್ಣ ದೇವರಾಯ ಪೋರ್ಚುಗೀಸರಿಗೆ ಒಂದು ಬೆನ್ನೆಲುಬಾಗಿ ನಿಲ್ತಾನೆ. ಹಾಗಿದ್ಮೇಲೆ ಭಾರತದಲ್ಲಿ ಇಷ್ಟೆಲ್ಲ ಪ್ರದೇಶವನ್ನು ವಶಪಡಿಸಿಕೊಂಡಂತಹ ಪೋರ್ಚುಗೀಸರು ಅವ್ರು ಏನು ಮಾಡ್ತಾರೆ ಅಂತಂದರೆ ಬಲಿಷ್ಠವಾದಂಥ ಒಂದು ಸೇನೆಯನ್ನು ಸ್ಥಾಪನೆ ಮಾಡ್ಕೊಂಡಾದ್ಮೇಲೆ 1510ರಲ್ಲಿ ಗೋವಾವನ್ನು ವಶಪಡಿಸ್ಕೊಂಡಾದ್ಮೇಲೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರಮುಖ ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೊತಾರೆ. ಪ್ರಮುಖ
ವ್ಯಾಪಾರ ಕೇಂದ್ರವನ್ನಾಗಿ ಮಾಡ್ಕೋತಾರೆ ಮತ್ತು ತಮ್ಮ ಆಡಳಿತದ ಮುಖ್ಯ ಕೇಂದ್ರ ಪ್ರದೇಶವನ್ನಾಗಿ ಮಾಡ್ಕೋತಾರೆ ಮತ್ತು ಗೋವಾವನ್ನೇ ಅವ್ರು ಏನು ಮಾಡ್ತಾರೆ ಅಂತಂದರೆ ರಾಜಧಾನಿಯನ್ನಾಗಿ ಮಾಡ್ಕೊತಾರೆ. ಗೋವಾನ ಏನು ಮಾಡ್ತಾರೆ ಅಂತಂದರೆ ರಾಜಧಾನಿಯನ್ನಾಗಿ ಮಾಡ್ಕೋತಾರೆ. ಹಾಗಿದ್ಮೇಲೆ ನಾನು ಮೊದಲೇ ಹೇಳಿದಾಗೆ E.D. ಅಲ್ಬುಕರ್ಕ್ ಏನು ಮಾಡಿರ್ತಾನೆ ಅಂತಂದರೆ ಭಾರತದಲ್ಲಿ ಒಂದಿಷ್ಟು ಉದ್ದೇಶಗಳನ್ನು ಈಡೇರಿಸಿಕೊಂಡು ಸಲುವಾಗಿ ಅವ್ರು ಏನು ಮಾಡ್ತಾನೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾನೆ ಅಂತ ನಾನು ಮೊದಲೇ ಹೇಳಿದೆ. ಅದರ ಪ್ರಕಾರ ಏನು ಮಾಡ್ತಾನೆ ಅಂತಂದರೆ ಭಾರತದಲ್ಲಿ ಇವರ ಅಧಿಕಾರ ಬೆಳೀತಾ ಇರೋ ಹಾಗೇನೆ ಅವನು ಏನು ಮಾಡ್ತಾನೆ ಅಂದರೆ ಒಂದಿಷ್ಟು ಬದಲಾವಣೆಗಳನ್ನು ತಗೊಂಬರೋದಕ್ಕೆ ಪ್ರಯತ್ನ ಪಡ್ತಾನೆ. ಅವುಗಳಲ್ಲಿ ಯಾವ ಪ್ರಮುಖಪ್ಪ ಅಂತಂದರೆ ಇವನು ಏನು ಮಾಡ್ತಾನೆ ಅಂತಂದರೆ ಸತಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಆಮೇಲೆ ವಿಧವಾ ಪುನರ್ವಿವಾಹವನ್ನು ಜಾರಿಗೆ ತರ್ತಾನೆ. ಆಮೇಲೆ ಪರದಾ ಪದ್ಧತಿಯನ್ನು ಕೂಡ ಇವನೇನು ಮಾಡ್ತಾನೆ ಅಂತಂದರೆ ಪರದಾ ಪದ್ಧತಿಯನ್ನು ನಿಷೇಧ ಮಾಡ್ತಾನೆ. ಆಮೇಲೆ ಬಾಲ್ಯ ವಿವಾಹವನ್ನು ನಿಷೇಧ ಮಾಡ್ತಾನೆ. ಆಮೇಲೆ ಭಾರತೀಯರ ಜೊತೆಗೆ ಪರ್ಷಿಯನ್ನರನ್ನು ಏನು ಮಾಡ್ತಾನೆ ಅಂತಂದರೆ ಮದುವೆಯನ್ನು ಮಾಡ್ತಾನೆ. ಓಕೆ, ಈ ಪ್ರಮುಖವಾದಂಥ ಬದಲಾವಣೆಯನ್ನು ತಗೊಂಡು ಬಂದಾದ್ಮೇಲೆ E.D. ಅಲ್ಬುಕರ್ಕ್ ಏನಾಗ್ತಾನೆ ಅಂತಂದರೆ ಹಿಂದೂ ಜನರಿಗೆ ಹಿಂದೂ ವಿರೋಧಿ ಆಗ್ತಾನೆ, ಮುಸ್ಲಿಂ ಜನರಿಗೆ ಮುಸ್ಲಿಂ ವಿರೋಧಿ ಆಗ್ತಾನೆ, ಮತ್ತು ಭಾರತದಲ್ಲಿ ಆಚರಣೆಗೆ ತರುವಂಥ ಕೆಲವೊಂದಿಷ್ಟು ಪದ್ಧತಿಗಳಿಗೆ ಇವನೇನು ಮಾಡ್ತಾನೆ ಅಂತಂದರೆ ವಿರೋಧಿ ಆಗ್ತಾನೆ. ಓಕೆ, ಇವನು ವಿರೋಧಿ ಆದಮೇಲೆ ಕೂಡ ಭಾರತದಲ್ಲಿ ಸಹಾಯವನ್ನು ಪಡಿತಾ ಇರುವಂತಹ ಜನರು ಇವನೇನು ಮಾಡ್ತಾರೆ ಅಂತಂದರೆ ಅಪೋಸ್ ಮಾಡ್ತಾರೆ. ಅಂದರೆ ಭಾರತದಲ್ಲಿ ಇವನು ಜಾರಿಗೆ ತಂದಂತಹ ಒಂದಿಷ್ಟು ಪದ್ಧತಿಗಳು ಇಲ್ಲಿರುವ ಜನರಿಗೆ ಏನಾಗ್ತವೆ ಅಂತಂದರೆ ಇವನನ್ನು ಅಪೋಸ್ ಮಾಡುವ ಸಲುವಾಗಿ ಏನಾಗ್ತವೆ ಅಂತಂದರೆ ಪ್ರಮುಖ ಕಾರಣಗಳಾಗ್ತವೆ. ಇದರಿಂದ ಏನಾಗುತ್ತೆ ಅಂತಂದರೆ ತನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗೋದು ತುಂಬ ಕಠಿಣ ಆಗುತ್ತೆ. ಕಾರಣ ಅಂತಂದರೆ ಪ್ರಮುಖವಾಗಿ ಅವನಿಗೆ ಬೆಂಬಲ ನೀಡುವಂಥ ಜನರೇ ಅವನನ್ನು ವಿರೋಧ ಮಾಡಿದರೆ ಇವನಿಗೆ ಆಡಳಿತದಲ್ಲಿ ಏನು ಮಾಡೋಕ್ಕಾಗಂಗಿಲ್ಲ ಅಂತಂದರೆ ಒಂದು ಸುವ್ಯವಸ್ಥೆಯನ್ನು ತರುವುದು ಸಾಧ್ಯವಾಗುವುದಿಲ್ಲ. ಓಕೆ, ಇವನ ಅಧಿಕಾರದ ಅವಧಿ 1515ರಲ್ಲಿ ಮುಗಿಯುತ್ತೆ. ಇವನ ನಂತರದಲ್ಲಿ ಬಂದಂಥ ವೈಸರಾಯರು ಏನಾಗಿರಂಗಿಲ್ಲ ಅಂತಂದರೆ ಬಲಿಷ್ಠರಾಗಿರೋದಿಲ್ಲ. ಇವನ ಥರ ಭಾರತ ದೇಶದಲ್ಲಿ ಪೋರ್ಚುಗೀಸರ ಅಧಿಕಾರವನ್ನು ವಿಸ್ತರಣೆ ಮಾಡುವುದು ಒಂದು ಏನಾಗುತ್ತೆ ಅಂತಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಇವನಂಥ ಸ್ಪಷ್ಟ ಆಡಳಿತಗಾರ ಆಮೇಲೆ ಸಮರ್ಥ ಆಡಳಿತಗಾರ ಆಗಿ ಈ ಅಲ್ಬುಕರ್ಕನ ನಂತರದಲ್ಲಿ ಬೇರೆ ಯಾರೂ ಬರೋದಿಲ್ಲ. ಇದರಿಂದಾಗಿ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ವ್ಯವಸ್ಥೆ ಏನಾಗುತ್ತೆ ಅಂತಂದರೆ ಡೌನ್ ಆಗುತ್ತೆ, ತುಂಬ ಡೌನ್ ಆಗುತ್ತೆ. ಓಕೆ, ಈ ಒಂದು ಪ್ರಮುಖ ಕಾರಣದ ಮೇಲೆ ಏನಾಗುತ್ತೆ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಆಡಳಿತ ಏನಾಗುತ್ತೆ ಅಂತಂದರೆ ಅಂತ್ಯವಾಗುವಂಥ ಸಮಯಕ್ಕೆ ಬರುತ್ತೆ, ಅವನತಿ ಆಗುವಂತಹ ಸಮಯಕ್ಕೆ ಬರುತ್ತೆ. ಹಾಗಿದ್ಮೇಲೆ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು ಏನಿದಾರಲ್ಲ ಇವ್ರು ಬರೋದ್ರಿಂದ ಭಾರತ ದೇಶಕ್ಕೆ ಏನು ಬೆನಿಫಿಟ್ಗಳಾದವು, ಏನು ಬದಲಾವಣೆಗಳಾದವು, ಪ್ರಮುಖವಾದಂಥ ಬದಲಾವಣೆಗಳು ಏನು ಆದವು ಅಂತಂದರೆ ಪ್ರಮುಖವಾಗಿ 2 ವಿಷಯಗಳನ್ನು ಹೇಳ್ಕೋಬೋದು. ಏನಪ್ಪ ಅಂತಂದರೆ ಭಾರತಕ್ಕೆ ಪೋರ್ಚುಗೀಸರು ಬಂದಾದ ಮೇಲೇ 1556ರಲ್ಲಿ ಮುದ್ರಣ ಯಂತ್ರ ಭಾರತ ದೇಶಕ್ಕೆ ಬರುತ್ತೆ. ಆಮೇಲೆ ಭಾರತದ ಒಂದು ಕೃಷಿ ವ್ಯವಸ್ಥೆಯಲ್ಲಿ ಪ್ರಮುಖ ಬದಲಾವಣೆ ಆಗುತ್ತೆ. ಪೋರ್ಚುಗೀಸರು ಪ್ರಮುಖವಾಗಿ 6 ಬೆಳೆಗಳನ್ನು ಏನು ಮಾಡ್ತಾರೆ ಅಂತಂದರೆ 6 ಬೆಳೆಗಳನ್ನು ಭಾರತ ದೇಶಕ್ಕೆ ಪರಿಚಯವನ್ನು ಮಾಡಿಕೊಡ್ತಾರೆ. ಅವು ಯಾವಪ್ಪ ಪ್ರಮುಖವಾಗಿ 6 ಬೆಳೆಗಳು ಅಂತಂದರೆ ಒಂದು ಈರುಳ್ಳಿ, ಆಮೇಲೆ
ಇವಾಗ ಏನು ನಾವು ತಂಬಾಕು ಅಂತೀವಲ್ಲ, ಇದು ಹೊಗೆ ಸೊಪ್ಪು ಅಂತಂದರೆ ತಂಬಾಕು. ಆಮೇಲೆ ಶೇಂಗಾ, ಬಡವರ ಬಾದಾಮಿ ಯಾವುದಪ್ಪ ಅಂತಂದರೆ ಶೇಂಗಾ. ಆಮೇಲೆ ಮೆಕ್ಕೆಜೋಳ, ನಾವೇನು ಗೊಂಜಾಳ ಅಂತೀವಲ್ಲ ಮೆಕ್ಕೆಜೋಳ, ಅದಕ್ಕೆ ಇನ್ನೊಂದು ಹೆಸರೇ ಮೆಕ್ಕೆಜೋಳ. ಇನ್ನೊಂದು ಯಾವುದಪ್ಪ ಅಂತಂದರೆ ಆಲೂಗಡ್ಡೆ. ಆಮೇಲೆ ಇನ್ನೊಂದು ಪ್ರಮುಖವಾದಂಥ ಬೆಳೆ ಯಾವುದಪ್ಪ ಅಂತಂದರೆ ಮೆಣಸಿನಕಾಯಿ. ಓಕೆ, ಈ ಪ್ರಮುಖವಾದಂಥ 6 ಬೆಳೆಗಳನ್ನು ಭಾರತಕ್ಕೆ ಪರಿಚಯಿಸಿದಂಥವ್ರು ಯಾರಪ್ಪ ಅಂತಂದರೆ ಪೋರ್ಚುಗೀಸರು. ಭಾರತ ದೇಶಕ್ಕೆ ಬಂದಾದ್ಮೇಲೆ ಪ್ರಮುಖವಾಗಿ ಈ 2 ಬೆನಿಫಿಟ್ಗಳು ಇಂಡಿಯಾಕ್ಕೆ ಆಗುತ್ತೆ. ಒಂದು 1556ರಲ್ಲಿ ಮುದ್ರಣ ಯಂತ್ರ ಅಂದರೆ ಜೆರಾಕ್ಸ್ ಮೆಷಿನ್ ಬರುತ್ತೆ, ಗೋವಾದಲ್ಲಿ ಬರುತ್ತೆ, ಅದು ಮೊದಲ ಬಾರಿಗೆ. ಆಮೇಲೆ ಪ್ರಮುಖವಾಗಿ ಈ 6 ಬೆಳೆಗಳು ಏನಾಗ್ತವೆ ಅಂತಂದರೆ ಭಾರತ ದೇಶಕ್ಕೆ ಏನಾಗ್ತವೆ ಅಂದರೆ ಈ ಪೋರ್ಚುಗೀಸರಿಂದ ಪರಿಚಯವಾಗ್ತವೆ. ಇನ್ನು ಮುಂದಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಪ್ರಮುಖ ಕಾರಣಗಳು ಯಾವುವು ಎಂಬುದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ.